ನೆಕ್ಸ್ಟ್ ಜೊತೆಗೆ ಸಾಧಕರ ಸಾಧನೆಯ ಹಾದಿ. ನಾನು ನನ್ನ ಸಾಧನೆ ಪಬ್ಲಿಕ್ ನೆಕ್ಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಸಾಧಕರೊಬ್ಬರನ್ನ ಪರಿಚಯಿಸುವ ಕಾರ್ಯವನ್ನ ನಿಮ್ಮ ಪಬ್ಲಿಕ್ ನೆಕ್ಸ್ಟ್ ಮಾಡ್ತಿದೆ. ಹಾಗಿದ್ರೆ ಯಾರು ಆ ಸಾಧಕರು, ಅವರ ಸಾಧನೆಯಾದ್ರೂ ಏನು ಅಂತೀರಾ? ಇಲ್ಲಿದೆ ನೋಡಿ ಸಾಧಕರ ಸಕ್ಸಸ್ ಸ್ಟೋರಿ. ಹುಬ್ಬಳ್ಳಿ ಅಂತ ಹೇಳಿದ್ರೆ ಕೇವಲ ವಾಣಿಜ್ಯ ನಗರಿಯಲ್ಲ, ಇಲ್ಲಿ ವಿವಿಧ ಕ್ಷೇತ್ರಗಳ ಸಾಧಕರು ಕೂಡ ಇದ್ದಾರೆ. ಅವರಲ್ಲಿ ಡೆಂಟಲ್ ಕೇರ್ ಮಾಡ್ತಿರುವಂತ ಡಾಕ್ಟರ್ ಚಂದ್ರಶೇಖರ್ ಯಾವಗಲ್ ಸಹ ಒಬ್ರು. ಈ ಹೆಸರನ್ನ ಕೇಳಿದ್ರೆ ಸಾಕು ಎಲ್ಲರ ಮನಸ್ಸಿನಲ್ಲಿ ಮೂಡುವ ಚಿತ್ರಣವೇ ದಂತ ಚಿಕಿತ್ಸೆ ಹಾಗೂ ಲೇಸರ್ ಚಿಕಿತ್ಸೆ. ಹೀಗೆ ಸಾಕಷ್ಟು ಹೆಸರು ಮಾಡಿರುವ ಇವರು ನಮ್ಮ ಹುಬ್ಬಳ್ಳಿಯವರೇ ಎಂಬುದು ನಮ್ಮ ಹೆಮ್ಮೆ. ಹಾಗಿದ್ರೆ ಅವರ ಜೀವನದ ದಾರಿ, ಶೈಕ್ಷಣಿಕ ಬದುಕಿನ ಬಗ್ಗೆ ಅವರೇ ಹೇಳ್ತಾರೆ, ಕೇಳಿ. ರಾಜ್ಯದ ಜನರಿಗೆ ಪರಿಚಯಿಸ್ತಾ ಇದ್ದೇವೆ ಹುಬ್ಬಳ್ಳಿಯ ಸಾಧಕ ವೈದ್ಯ ಚಂದ್ರಶೇಖರ್ ಯಾವಗಲ್. ನಮಸ್ಕಾರ, ನಾನು ಡಾಕ್ಟರ್ ಚಂದ್ರಶೇಖರ್ ಎಂ ಯಾವಗಲ್, ಡೈರೆಕ್ಟರ್ ಯಾವಗಲ್ ಹೆಲ್ತ್ ಕೇರ್ ಫೌಂಡೇಶನ್ ಹಾಗೂ ಲೇಸರ್ ವೇದ ಸ್ಪೆಷಾಲಿಟಿ ಸೆಂಟರ್, ಕಲ್ಯಾಣ್ ನಗರ್, ಹುಬ್ಬಳ್ಳಿ. ನಾನು ಹುಟ್ಟಿದ್ದು ಹುಬ್ಬಳ್ಳಿಯಲ್ಲೇ. ನಮ್ಮ ಮನೆಯಲ್ಲಿ ವಿದ್ಯಾನಗರದಲ್ಲಿ ಒಂದು ಸ್ಮಾಲ್ ಚಾಳದಲ್ಲಿತ್ತು ಪೈ ಬಿಲ್ಡಿಂಗ್ ಅಂತ, 4th ಬ್ಲಾಕ್ ಅಂತಿದ್ವಿ ಅದಕ್ಕೆ, 4th ಬ್ಲಾಕ್ ಪೈ ಬಿಲ್ಡಿಂಗ್. ನಮ್ಮ ತಂದೆಯವರು ಡಾಕ್ಟರ್ ಮುರುಗೇಶ್ ಯಾವಗಲ್ ಮೆಡಿಕಲ್ ಪ್ರಾಕ್ಟೀಷ್ನರ್ ಇದ್ದರು. ಈ ಉಣ್ಕಲ್ ಗ್ರಾಮದಲ್ಲಿ ಒಂದು ಸಣ್ಣ ಕ್ಲಿನಿಕ್ ಇತ್ತು ಅವ್ರದ್ದು. ಸೊ ನಾನು ಸ್ಕೂಲಿಂಗ್ ಎಲ್ಲ ಮಾಡಿದ್ದು ಲಯನ್ಸ್ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್, ವಿಜಯನಗರ, ಹುಬ್ಬಳ್ಳಿ. ಅದಾದಮೇಲೆ ಪ್ರೀ ಯೂನಿವರ್ಸಿಟಿಗೆ PC ಜಾಬಿನ್ ಸೈನ್ಸ್ ಕಾಲೇಜಲ್ಲಿ ಅಡ್ಮಿಷನ್ ಸಿಕ್ತು, ಅಲ್ಲಿ ಮಾಡಿದೆ. ಅದಾದಮೇಲೆ ನನಗೆ ಮೆರಿಟ್ ಸೀಟ್ SDM ಡೆಂಟಲ್ ಕಾಲೇಜ್ ಧಾರವಾಡದಲ್ಲಿ ಸಿಕ್ತು. SDM ಡೆಂಟಲ್ ಕಾಲೇಜಲ್ಲಿ ಓದ್ತಿರುವಾಗ ನನ್ನ ಇಂಟರ್ನ್ಶಿಪ್ ಮುಗಿಸಿ ಎಂಟ್ರೆನ್ಸ್ ಎಕ್ಸಾಮ್ ಬರೆದೆ. ಅದರಲ್ಲಿ ಗೋಲ್ಡ್ ಮೆಡಲ್ ಸಿಕ್ತು, ಫಸ್ಟ್ ರ್ಯಾಂಕ್ ಟು ದ ಯೂನಿವರ್ಸಿಟಿ. ಸೊ ನಾನು MD ಸ್ಪೆಷಾಲಿಟಿಗೆ ಆಪ್ಷನ್ ಎಲ್ಲಾದರೂ ತೊಗೋಬೇಕಿತ್ತು. ನಾನು ತೊಗೊಂಡಿದ್ದು ಕಾಲೇಜ್ ಆಫ್ ಡೆಂಟಲ್ ಸೈನ್ಸಸ್ ದಾವಣಗೆರೆ, ಬ್ರ್ಯಾಂಚ್ ಬಂದು ಪೀಡಿಯಾಟ್ರಿಕ್ ಡೆಂಟಿಸ್ಟ್ರಿ. ಅದಾದಮೇಲೆ ಐ ವೆಂಟ್ ಅಹೆಡ್ ಫಾರ್ ಸೆವರಲ್ ಫೆಲೋಶಿಪ್ಸ್ ಆ್ಯಂಡ್ ಡಿಪ್ಲೊಮೇಟ್ ಪ್ರೋಗ್ರಾಮ್ಸ್. ಡಿಪ್ಲೊಮಾ ಇನ್ ನ್ಯೂರೋಮಸ್ಕ್ಯುಲರ್ ಆರ್ಥೋಡಾಂಟಿಕ್ಸ್ ಆ್ಯಂಡ್ ನೆಥಾಲಜಿ ಮುಗಿಸಿದ್ದು 2008 ಇಟಲಿಯಲ್ಲಿ. ಅದಾದಮೇಲೆ ಅಸೋಸಿಯೇಟ್ ಫೆಲೋಶಿಪ್ ಫ್ರಮ್ ವರ್ಲ್ಡ್ ಕ್ಲಿನಿಕಲ್ ಲೇಸರ್ ಇನ್ಸ್ಟಿಟ್ಯೂಟ್. ಅದಾದಮೇಲೆ ಫೆಲೋಶಿಪ್ ಇನ್ ಇಂಟರ್ನ್ಯಾಷನಲ್ ಕಾಲೇಜ್ ಆಫ್ ಡೆಂಟಿಸ್ಟ್ಸ್. ಅದಾದಮೇಲೆ ಬಾರ್ಸಿಲೋನಾದಲ್ಲಿ ಡಿಪ್ಲೊಮೇಟ್ ಇನ್ ಆರ್ಥೋಡಾಂಟಿಕ್ಸ್ ಮುಗಿಸಿದೆ. ದೆನ್ ಐ ಸ್ಟಾರ್ಟೆಡ್ ಮೈ PhD ಇನ್ ಲೇಸರ್ ಬಯೋಫೋಟಾನಿಕ್ಸ್. ಮೊದಲು ಒಂದು PhD ಅಂತ ಸ್ಟಾರ್ಟ್ ಮಾಡಿದೆ, ಆಮೇಲೆ 2 ಆದವು. ಒಂದು ಬಯೋಫೋಟಾನಿಕ್ಸಲ್ಲಿ ಆಯಿತು, ಇನ್ನೊಂದು ಫೋಟೋಡೈನಮಿಕ್ ಥೆರಪಿಯಲ್ಲಾಯಿತು. ಸೊ ರೈಟ್ ನೌ ಐ ಹ್ಯಾವ್ 2 PhDs ಅಂಡರ್ ಮೀ. ನಾನಿಲ್ಲಿ ಬೆಲ್ಗಾಮದ ಮರಾಠ ಮಂಡಲ್ ಡೆಂಟಲ್ ಕಾಲೇಜಿದ ಪೀಡಿಯಾಟ್ರಿಕ್ ಡೆಂಟಿಸ್ಟ್ರಿ ಡಿಪಾರ್ಟ್ಮೆಂಟದಲ್ಲಿ ಮುಖ್ಯಸ್ಥ ಆಗಿನೂ ಕೆಲಸ ಮಾಡ್ತೀನಿ. ನನ್ನ ಅಂಡರ್ 9 ಜನ PGs ಇದ್ದಾರೆ. MDS ಇನ್ ಪೀಡಿಯಾಟ್ರಿಕ್ ಡೆಂಟಿಸ್ಟ್ರಿ ಅನ್ನೋ ಬ್ರ್ಯಾಂಚಿಗೆ ಯಾವಾಗ ಅವರು ಅಡ್ಮಿಷನ್ ತೊಗೊತಾರೆ, ದೇ ಕಮ್ ಅಂಡರ್ ಮೀ ಫಾರ್ ಟ್ರೈನಿಂಗ್. ಅಟ್ ದ ಸೇಮ್ ಟೈಮ್ ನಾನು ಏಷ್ಯನ್ ಅಕಾಡೆಮಿ ಆಫ್ ಲೇಸರ್ ಥೆರಪಿದು ಇಂಡಿಯಾ ಮೆಂಟರ್ ಆಗಿ ಕೆಲಸ ಮಾಡ್ತೀನಿ. 2019 ಇಂಟರ್ನ್ಯಾಷನಲ್ ಕಾಲೇಜ್ ಆಫ್ ಲೈಟ್ ಮೆಡಿಸಿನ್ ಆ್ಯಂಡ್ ಲೇಸರ್ ಥೆರಪಿ ಜರ್ಮನಿದು ವೈಸ್ ಪ್ರೆಸಿಡೆಂಟ್ ಆಗಿ ನಾನು ನಾಮಿನೇಟ್ ಮಾಡಿದರು. ಅದಾದಮೇಲೆ 2021 2024ವರೆಗೂ 3 ಇಯರ್ಸ್ ವರ್ಲ್ಡ್ ಅಸೋಸಿಯೇಷನ್ ಫಾರ್ ಲೇಸರ್ ಥೆರಪಿ ಅಥವಾ ವರ್ಲ್ಡ್ ಅಸೋಸಿಯೇಷನ್ ಫಾರ್ ಫೋಟೋಬಯೋಮಾಡ್ಯುಲೇಷನ್ ಥೆರಪಿದು ಡಿರೆಕ್ಟರ್ ಆಗಿನೂ ನಾನು ಎಲೆಕ್ಟ್ ಆದೆ. ಸೊ ರೈಟ್ ನೌ ಐ ಆಮ್ ಸರ್ವಿಂಗ್ ದ ಪೊಸಿಷನ್ ಆಫ್ ಡಿರೆಕ್ಟರ್ ಸೋಷಿಯಲ್ ಮೀಡಿಯಾ ಆಪರೇಷನ್ಸ್, ವಾಲ್ಟ್ ಅಂತ ಹೇಳ್ಬೋದು. ಇನ್ನು ಆಧುನಿಕ ಲೇಸರ್ ತಂತ್ರಜ್ಞಾನದ ಮೂಲಕ ಉತ್ಕೃಷ್ಟ ಗುಣಮಟ್ಟದ ದಂತ ಚಿಕಿತ್ಸೆಗೆ ಹೆಸರಾಗಿರುವ ಡಾಕ್ಟರ್ ಚಂದ್ರಶೇಖರ್ ಯಾವಗಲ್ ಕೋವಿಡ್ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಗುಣಮಟ್ಟದ ಲೇಸರ್ ದಂತ ಚಿಕಿತ್ಸೆ ಮೂಲಕ ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ. ತಮ್ಮ ತಂದೆಯಿಂದಲೇ ಪ್ರೇರೇಪಿತರಾದ ಡಾಕ್ಟರ್ ಚಂದ್ರಶೇಖರ್ ತಮ್ಮ ಆರ್ಥಿಕ ಸಂಕಷ್ಟದಲ್ಲೂ ಛಲದಂಕ ಮಲ್ಲನಂತೆ ಕಂಡಿರುವ ಕನಸನ್ನ ನನಸಾಗಿಸಿಕೊಂಡಿದ್ದಾರೆ. ಬದುಕಿನ ಕಷ್ಟದ ಜೊತೆಗೆ ಬೆಟ್ಟದ ಕನಸನ್ನ ಸಾಧಿಸಿದ ಬಗ್ಗೆ ಇಲ್ಲಿದೆ ನೋಡಿ ಮನತಾಳದ ಮಾತು. ಆಕಾಶದೆತ್ತರಕ್ಕೆ ಬೆಳೆದ ಸಾಧನೆಗೆ ಆಸರೆಯಾಯ್ತಾ ಕುಟುಂಬ. ಸರ್, ಸಾರ್ವಜನಿಕರಲ್ಲಿ ಒಂದೇ ಮಾತು ಏನು ಹೇಳಬೇಕಂದ್ರೆ, ಕ್ಲೀಶೇಡ್ ಅನಿಸ್ತೈತಿದೆ, ಬಟ್ ಪ್ರಿವೆನ್ಷನ್ ಈಸ್ ಆ್ಯಕ್ಚುಲಿ ಬೆಟರ್ ದೆನ್ ಕ್ಯೂರ್. ನಮ್ಮ ಹತ್ರ ಈಗ ಡೆಂಟಲ್ ಪ್ರಾಬ್ಲಮ್ ಆಗಲಿ ಅಥವಾ ಹೆಡ್ ನೆಕ್ಕಲ್ ರೀಜನಲ್ಲಿ ಪೇನ್ ಆಗಲಿ, ಟೆಂಪರೋಮ್ಯಾಂಡಿಬುಲರ್ ಜಾಯಿಂಟ್ ಡಿಸ್ಫಂಕ್ಷನ್ ಆಗಲಿ, ನ್ಯೂರಾಲ್ಜಿಯಾ ಆಗಲಿ, ಯಾವುದೇ ಥರದ ಓರಲ್ ಅಥವಾ ಕ್ರೇನಿಯೋಫೇಶಿಯಲ್ ಪೇನಿಗೆ ನಮ್ಮ ಹತ್ರ ಇವತ್ತು ಸೊಲ್ಯೂಷನ್ ಇದೆ, ಟೆಕ್ನಾಲಜಿ ಇದೆ.
ಆದರೆ ಆ ಕ್ಯೂರಿಗೆ ಪರದಾಡೋಕ್ಕಿಂತ ಪರದಾಡೋದನ್ನು ಬಿಟ್ಟು ಅದನ್ನು ಪ್ರಿವೆಂಟ್ ಮಾಡೋದೇನೈತಲ್ಲ, ಈಗ ನೀವು ಓರಲ್ ಕ್ಯಾನ್ಸರ್ ಅಂತ ಕೇಳಿದ್ರಿ, ಈಗ ಓರಲ್ ಕ್ಯಾನ್ಸರಿಗೆ ನಮ್ಮ ಹತ್ರ ಟ್ರೀಟ್ಮೆಂಟ್ ಐತಿ. ಈ ಆ ಲೀಜನನ್ನು ನಾವು ಕರೆಕ್ಟ್ ಟೈಮಲ್ಲಿ ಡಯಾಗ್ನೋಸ್ ಮಾಡಿದರೆ, ನಾ ಆಗಲೇ ಹೇಳಿದೆ ನಿಮಗೆ, ಒಂದು ಬ್ಲೂ ಡಯೋಡ್ ಯೂಸ್ ಮಾಡಿ ಯಾರಾದರೂ ಪಾನ್, ಗುಟ್ಕಾ, ಸಿಗರೇಟ್ ಸ್ಮೋಕರ್ ಅಥವಾ ಟೊಬ್ಯಾಕೊ ಯೂಸರ್ ಇದ್ದರೆ 2 ವರ್ಷದ ಮುಂಚೆನೇ ಆ ಲೀಜನನ್ನು ನಾವು ಆ್ಯಂಟಿಸಿಪೇಟ್ ಮಾಡಿ ಅದನ್ನು ರಿವರ್ಸ್ ಮಾಡ್ಬೋದು. ಇದು ಯಾವಾಗ ಸಾಧ್ಯ ಹೇಳ್ರಿ? ಆ ಪೇಷಂಟ್ ನಮ್ಮ ಹತ್ರ ಕರೆಕ್ಟ್ ಟೈಮಿಗೆ ಬಂದಾಗ ಸಾಧ್ಯ. ಅಂದರೆ ಅವ್ರ ಮನಸ್ಸಲ್ಲಿ ಇಂಥದ್ದೊಂದು ಡಿಸೀಸನ್ನು ನಾವು ಕ್ಯೂರ್ ಮಾಡೋ ಬದಲು ಆ ಡಿಸೀಸ್ ನಮಗೆ ಬರದೇ ಇರೋ ಹಂಗೆ ನೋಡಿಕೊಂಡ್ರೆ ನಮಗೂ ಬೆಟರು, ಎಲ್ಲರಿಗೂ ಬೆಟರು ಅನ್ನೋದು ಒಂದು ಫೀಲಿಂಗ್ ಬರಬೇಕು. ದಟ್ ಈಸ್ ವೈ ಅದನ್ನು ಪ್ರಿವೆಂಟ್ ಮಾಡೋದನ್ನು ವಿ ಶುಡ್ ಬಿ ಗಿವಿಂಗ್ ದ ಫಸ್ಟ್ ಪ್ರಯಾರಿಟಿ ರಾದರ್ ದೆನ್ ಕ್ಯೂರಿಂಗ್ ವಾಟ್ ಹ್ಯಾಸ್ ಆಲ್ರೆಡಿ ಗಾನ್ ರಾಂಗ್. ಸೊ ಇಷ್ಟೇ ಹೇಳೋದು ಪಬ್ಲಿಕ್ಕಿಗೆ, ನೀವು ಅಕಸ್ಮಾತ್ ಇಂಥ ಯಾವುದಾದ್ರೂ ಒಂದು ಎಡಿಕ್ಷನ್ನಿಗೆ ತುತ್ತಾಗಿದ್ದರೆ, ಯಾರೋ ಒಬ್ಬರು ಟಿ ವಿಯಲ್ಲಿ ಬಂದು ಹೇಳ್ತಾರಂತ ನೀವು ಇನ್ಫ್ಲೂಯೆನ್ಸ್ ಆಗಿ ಪಾನ್ ತಿನ್ನೋದು, ಗುಟ್ಕಾ ತಿನ್ನೋದು, ಇಟ್ ಈಸ್ ರಿಯಲಿ ನಾಟ್ ಕೂಲ್. ಯಾರೋ ಎಷ್ಟೇ ನಿಮಗೆ ಹೇಳಲಿ ಬೋಲೋ ಜುಬಾ ಕೇಸರಿ, ಅದರದ ಇಂಪ್ಯಾಕ್ಟ್ ಏನೈತಲ್ಲ ಅದನ್ನು ಅನುಭವಿಸೋದನ್ನು ಫ್ಯಾಮಿಲಿದಿಂದ ನೋಡಿ ಕಲೀರಿ. ಕ್ಯಾನ್ಸರ್ ಕಿಲ್ಸ್ ದ ಹೋಲ್ ಫ್ಯಾಮಿಲಿ. ಸೊ ಅದನ್ನು ನೀವು ತಡೆಗಟ್ಟಬೇಕಂದ್ರೆ ಟೈಮ್ಲಿ ಚೆಕಪ್ ಈಸ್ ಇಂಪಾರ್ಟೆಂಟ್. ಈ ಥರ ಯಾವುದಾದ್ರೂ ನಿಮಗೆ ಹ್ಯಾಬಿಟ್ಸ್ ಇದ್ದರೆ 5 ನಿಮಿಷದಾಗ ಅದನ್ನು ನೀವು ಸ್ಕ್ಯಾನ್ ಮಾಡಿಕೊಂಡು ತಿಳ್ಕೊಬೋದು ನಿಮಗೆ ಕ್ಯಾನ್ಸರ್ ಆಗೋ ಪಾಸಿಬಿಲಿಟಿ ಎಷ್ಟೈತಿ ಅಂತ. ಅಟ್ಲೀಸ್ಟ್ ಅವಾಗ ನೀವು ಸೀರಿಯಸ್ ಆಗಿ ಅದನ್ನು ಆ ಅಡಿಕ್ಷನನ್ನು ಬಿಡ್ಬೋದು. ಇದು ಮಾಡಬೇಕಂದ್ರೆ ನೀವು ಪ್ರೋಆ್ಯಕ್ಟಿವ್ ಆಗಿ ನನಗೇನಾಗ್ತದೆ ತಗೊಂಡು ಆರಾಮದೇನಿ ಅನ್ನೋ ಫೀಲಿಂಗನ್ನು ಬಿಟ್ಟು ಚೆಕಪ್ಪಿಗೆ ಬರಬೇಕು. ಅಷ್ಟು ಬಂದರೆ ಕಂಪ್ಲೀಟ್ಲಿ ಪೇನ್ಲೆಸ್ ಮ್ಯಾನರ್ದಾಗ 5 ನಿಮಿಷದಾಗ ನೀವು ನಿಮಗೆ ನಾವು ನಿಮ್ಮ ರಿಸ್ಕ್ ಏನೈತಿ ಕ್ಯಾನ್ಸರ್ ಡೆವಲಪ್ ಆಗೋಕೆ ಅನ್ನೋದನ್ನು ಹೇಳ್ಕೊಡ್ಬೋದು. ಸೊ ದಟ್ ಈಸ್ ಮೈ ಬಿಗ್ಗೆಸ್ಟ್ ಮೆಸೇಜ್. ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್. ಬಿ ವೈಸ್, ಡೋಂಟ್ ಫಾಲೋ ಆರ್ ಏಪ್ ಸಂಬಡಿ ಬ್ಲೈಂಡ್ಲಿ. ಲೈಫ್ ಈಸ್ ಟೂ ಬ್ಯೂಟಿಫುಲ್. ಸೊ ಈ ಜೀವನನ ನೀವು ಇದನ್ನು ನೀವು ರಿಲಿಶ್ ಮಾಡಬೇಕಂದ್ರೆ ಯು ಶುಡ್ ಬಿ ಹೆಲ್ದಿ. ಓನ್ಲಿ ದೆನ್ ಇಟ್ ಈಸ್ ಪಾಸಿಬಲ್. ಸೊ ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್. ಗೆಟ್ ಅ ಟೈಮ್ಲಿ ಚೆಕಪ್ ಡನ್. ಮೆಜಾರಿಟಿ ಆಫ್ ದ ಓರಲ್ ಹೆಡ್ ಅಂಡ್ ನೆಕ್ ಪ್ರಾಬ್ಲಮ್ಸ್ ಕ್ಯಾನ್ ಬಿ ಪ್ರಿವೆಂಟೆಡ್. ದಂತ ವೈದ್ಯ ಮತ್ತು ಓರಲ್ ಕ್ರೇನಿಯೋ ಫೇಶಿಯಲ್ ಲೇಸರ್ ತಜ್ಞ ಡಾಕ್ಟರ್ ಚಂದ್ರಶೇಖರ್ ಯಾವಗಲ್ ಅವರು ಕೋವಿಡ್ ಮತ್ತು ಪೋಸ್ಟ್ ಕೋವಿಡ್ ಮ್ಯೂಕೋರ್ಮೈಕೋಸಿಸ್ ಕುರಿತಾದ ಸೇವೆಯನ್ನು ವಿಶ್ವ ಆರೋಗ್ಯ ಸಂಸ್ಥೆಯು ಗುರುತಿಸಿ ಕೊರೋನಾ ವೈರಸ್ ರೋಗದ ಭೀತಿಯಲ್ಲಿಯೂ ಕರ್ತವ್ಯ ನಿರ್ವಹಿಸಿರುವುದನ್ನ ಕೊಂಡಾಡಿದೆ. ಅಲ್ಲದೆ ವಿಶ್ವ ಆರೋಗ್ಯ ಸಂಸ್ಥೆಯು ಡಾಕ್ಟರ್ ಯಾವಗಲ್ ಅವರ ಜರ್ನಲ್ ಆಫ್ ಕಾರ್ಡಿಯೋವ್ಯಾಸ್ಕ್ಯುಲರ್ ರಿಸರ್ಚ್ ಇನ್ 2021 ಸಂಶೋಧನಾ ಪ್ರಬಂಧದ ಕುರಿತು ಶ್ಲಾಘಿಸಿದೆ. ಇನ್ನು ಡಾಕ್ಟರ್ ಚಂದ್ರಶೇಖರ್ ಯಾವಗಲ್ ಅವರು ಪೋರ್ಟೇಬಲ್ ಲೇಸರ್ ಸಾಧನದ ಮೂಲ ಆವಿಷ್ಕಾರಕ್ಕಾಗಿ ಹೆಲ್ತ್ ಟೆಕ್ ಇನ್ನೋವೇಷನ್ ಅವಾರ್ಡ್ ಆಫ್ 2020 ಮೂಲಕ ಮೊದಲ ಬಾರಿಗೆ ಗುರುತಿಸಲ್ಪಟ್ಟಿದ್ದಾರೆ. ಅಲ್ಲದೆ ಅವರು ಪಾನ್, ಗುಡ್ಕಾ, ತಂಬಾಕು ಸೇವಿಸುವವರಲ್ಲಿ ಬಾಯಿಯ ಕ್ಯಾನ್ಸರ್ ಅನ್ನ ಪತ್ತೆ ಹಚ್ಚಲು ನೋವುರಹಿತ, ರಕ್ತರಹಿತ 5 ನಿಮಿಷದಲ್ಲಿಯೇ ನೀಲಿ ಡಯೋಡ್ ಸ್ಕ್ಯಾನ್ನಲ್ಲಿ ರೋಗ ಪತ್ತೆ ಮಾಡುವ ಕಾರ್ಯದ ಮೂಲಕ ಜನಮನ್ನಣೆ ಪಡೆದ ವೈದ್ಯರಾಗಿದ್ದಾರೆ. ಅಲ್ಲದೆ ಲೇಸರ್ ತಜ್ಞ ಡಾಕ್ಟರ್ ಚಂದ್ರಶೇಖರ್ ಯಾವಗಲ್ ಅವರು ಯಾವಗಲ್ ಹೆಲ್ತ್ ಕೇರ್ ಫೌಂಡೇಶನ್ನ ಲೇಸರ್ ವೆದಾ ಸೆಂಟರ್ನಲ್ಲಿ ತಮ್ಮ ವೃತ್ತಿಯನ್ನ ಮುನ್ನಡೆಸುತ್ತಿದ್ದಾರೆ. ಸಾಧನೆಯ ಹಾದಿ ತುಳಿದು ಸಾಧಕರಾದ ವೈದ್ಯರು ಏನ್ ಹೇಳ್ತಾರೆ ಕೇಳಿ. ಈಗ ಸೇಮ್ ಲೇಸರ್ ಟೆಕ್ನಾಲಜಿನ ಪ್ರಾಬಬ್ಲಿ ನನಗಿನ್ನ ಮೊದಲು ನಂದು ಆದಮೇಲೂ ಭಾಳ ಜನ ಎಕ್ಸಿಸ್ಟಿಂಗ್ ಟೆಕ್ನಾಲಜಿನ ಯೂಸ್ ಮಾಡಿ ಅವ್ರ ಪೇಷಂಟ್ಸಿಗೆ ಅದನ್ನು ಬೆನಿಫಿಟ್ ಮಾಡಿಕೊಡ್ಬೋದು. ಬಟ್ ನನಗೆ ಯಾಕೋ ಪ್ರಾಬಬ್ಲಿ ನನ್ನ ಪೇಟ್ರಿಯಾಟಿಸಮ್ ಅನ್ರಿ, ಪ್ಯಾಷನ್ ಅನ್ರಿ, ಅಬ್ರಾಡಿಂದ ಆ ಟೆಕ್ನಾಲಜಿನ ನಾವು ನಮ್ಮ ಕಡೆ ಇಂಪೋರ್ಟ್ ಮಾಡಿ ಯೂಸ್ ಮಾಡೋಕ್ಕಿಂತ ನಾವು ನಮ್ಮ ಅಲ್ಲಿರೋ ರಿಸೋರ್ಸಸ್ಸನ್ನು ಯೂಸ್ ಮಾಡಿ ಈ ಟೆಕ್ನಾಲಜಿ ಇಂಡಿಯಾದಲ್ಲೇ ರೆಡಿ ಮಾಡೋಕ್ಕೆ ಪಾಸಿಬಲ್ ಐತಿ. ಇನ್ಫ್ಯಾಕ್ಟ್ ವಿ ಕ್ಯಾನ್ ಗಿವ್ ದ ಬೆಸ್ಟ್ ಆಫ್ ದ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಅ ರನ್ ಫಾರ್ ದೇರ್ ಮನಿ ಅನ್ನೋ ಒಂದು ಛಲ ಏನಿತ್ತಲ್ಲ, ಪ್ರಾಬಬ್ಲಿ ಅದಕ್ಕೆ ಮಾಡಿದೆ ಅಂತ ಹೇಳ್ಬೋದು ಅಷ್ಟೇ. ಅದರ್ ದೆನ್ ದ್ಯಾಟ್ ಐ ಡೋಂಟ್ ರಿಯಲಿ ಕನ್ಸಿಡರ್ ಮೈ ಸೆಲ್ಫ್ ಎನಿ ಡಿಫ್ರೆಂಟ್ ಫ್ರಮ್ ಎನಿಬಡಿ ಎಲ್ಸ್. ಸರ್, ಸಾರ್ವಜನಿಕರಲ್ಲಿ ಒಂದೇ ಮಾತು ಏನು ಹೇಳಬೇಕಂದ್ರೆ, ಕ್ಲೀಶೇಡ್ ಅನಿಸ್ತೈತಿದೆ, ಬಟ್ ಪ್ರಿವೆನ್ಷನ್ ಈಸ್ ಆ್ಯಕ್ಚುಲಿ ಬೆಟರ್ ದೆನ್ ಕ್ಯೂರ್. ನಮ್ಮ ಹತ್ರ ಈಗ ಡೆಂಟಲ್ ಪ್ರಾಬ್ಲಮ್ ಆಗಲಿ ಅಥವಾ ಹೆಡ್ ನೆಕ್ಕಲ್ ರೀಜನಲ್ಲಿ ಪೇನ್ ಆಗಲಿ, ಟೆಂಪರೊಮ್ಯಾಂಡಿಬುಲರ್ ಜಾಯಿಂಟ್ ಡಿಸ್ಫಂಕ್ಷನ್ ಆಗಲಿ, ನ್ಯೂರಾಲ್ಜಿಯಾ ಆಗಲಿ, ಯಾವುದೇ ಥರದ ಓರಲ್ ಅಥವಾ ಕ್ರೇನಿಯೋಫೇಶಿಯಲ್ ಪೇನಿಗೆ ನಮ್ಮ ಹತ್ರ ಇವತ್ತು ಸೊಲ್ಯೂಷನ್ ಇದೆ, ಟೆಕ್ನಾಲಜಿ ಇದೆ. ಆದರೆ ಆ ಕ್ಯೂರಿಗೆ ಪರದಾಡೋಕ್ಕಿಂತ ಪರದಾಡೋದನ್ನು ಬಿಟ್ಟು ಅದನ್ನು ಪ್ರಿವೆಂಟ್ ಮಾಡೋದೇನೈತಲ್ಲ, ಈಗ ನೀವು ಓರಲ್ ಕ್ಯಾನ್ಸರ್ ಅಂತ ಕೇಳಿದ್ರಿ, ಈಗ ಓರಲ್ ಕ್ಯಾನ್ಸರಿಗೆ ನಮ್ಮ ಹತ್ರ ಟ್ರೀಟ್ಮೆಂಟ್ ಐತಿ. ಈ ಆ ಲೀಜನನ್ನು ನಾವು ಕರೆಕ್ಟ್ ಟೈಮಲ್ಲಿ ಡಯಾಗ್ನೋಸ್ ಮಾಡಿದರೆ
ನಾ ಆಗಲೇ ಹೇಳಿದೆ ನಿಮಗೆ, ಒಂದು ಬ್ಲೂ ಡಯೋಡ್ ಯೂಸ್ ಮಾಡಿ ಯಾರಾದರೂ ಪಾನ್ ಗುಟ್ಕಾ ಸಿಗರೇಟ್ ಸ್ಮೋಕರ್ ಅಥವಾ ಟೊಬ್ಯಾಕೊ ಯೂಸರ್ ಇದ್ದರೆ 2 ವರ್ಷದ ಮುಂಚೆನೇ ಆ ಲೀಜನನ್ನು ನಾವು ಆ್ಯಂಟಿಸಿಪೇಟ್ ಮಾಡಿ ಅದನ್ನು ರಿವರ್ಸ್ ಮಾಡ್ಬೋದು. ಇದು ಯಾವಾಗ ಸಾಧ್ಯ ಹೇಳ್ರಿ? ಆ ಪೇಷಂಟ್ ನಮ್ಮ ಹತ್ರ ಕರೆಕ್ಟ್ ಟೈಮಿಗೆ ಬಂದಾಗ ಸಾಧ್ಯ. ಅಂದರೆ ಅವ್ರ ಮನಸ್ಸಲ್ಲಿ ಇಂಥದ್ದೊಂದು ಡಿಸೀಸನ್ನು ನಾವು ಕ್ಯೂರ್ ಮಾಡೋ ಬದಲು ಆ ಡಿಸೀಸ್ ನಮಗೆ ಬರದೇ ಇರೋ ಹಂಗೆ ನೋಡಿಕೊಂಡ್ರೆ ನಮಗೂ ಬೆಟ್ರು, ಎಲ್ಲರಿಗೂ ಬೆಟ್ರು ಅನ್ನೋದು ಒಂದು ಫೀಲಿಂಗ್ ಬರಬೇಕು. ದಟ್ ಈಸ್ ವೈ ಅದನ್ನು ಪ್ರಿವೆಂಟ್ ಮಾಡೋದನ್ನು ವಿ ಶುಡ್ ಬಿ ಗಿವಿಂಗ್ ದ ಫಸ್ಟ್ ಪ್ರಯಾರಿಟಿ ರಾದರ್ ದೆನ್ ಕ್ಯೂರಿಂಗ್ ವಾಟ್ ಹ್ಯಾಸ್ ಆಲ್ರೆಡಿ ಗಾನ್ ರಾಂಗ್. ಸೊ ಇಷ್ಟೇ ಹೇಳೋದು ಪಬ್ಲಿಕ್ಕಿಗೆ, ನೀವು ಅಕಸ್ಮಾತ್ ಇಂಥ ಯಾವುದಾದ್ರೂ ಒಂದು ಎಡಿಕ್ಷನ್ನಿಗೆ ತುತ್ತಾಗಿದ್ದರೆ ಯಾರೋ ಒಬ್ಬರು ಟಿ ವಿಯಲ್ಲಿ ಬಂದು ಹೇಳ್ತಾರಂತ ನೀವು ಇನ್ಫ್ಲೂಯೆನ್ಸ್ ಆಗಿ ಪಾನ್ ತಿನ್ನೋದು, ಗುಟ್ಕಾ ತಿನ್ನೋದು, ಇಟ್ ಈಸ್ ರಿಯಲಿ ನಾಟ್ ಕೂಲ್. ಯಾರೋ ಎಷ್ಟೇ ನಿಮಗೆ ಹೇಳಲಿ ಬೋಲೋ ಜುಬಾ ಕೇಸರಿ, ಅದರದ ಇಂಪ್ಯಾಕ್ಟ್ ಏನೈತಲ್ಲ ಅದನ್ನು ಅನುಭವಿಸೋದನ್ನು ಫ್ಯಾಮಿಲಿದಿಂದ ನೋಡಿ ಕಲೀರಿ. ಕ್ಯಾನ್ಸರ್ ಕಿಲ್ಸ್ ದ ಹೋಲ್ ಫ್ಯಾಮಿಲಿ. ಸೊ ಅದನ್ನು ನೀವು ತಡೆಗಟ್ಟಬೇಕಂದ್ರೆ ಟೈಮ್ಲಿ ಚೆಕಪ್ ಈಸ್ ಇಂಪಾರ್ಟೆಂಟ್. ಈ ಥರ ಯಾವುದಾದ್ರೂ ನಿಮಗೆ ಹ್ಯಾಬಿಟ್ಸ್ ಇದ್ದರೆ 5 ನಿಮಿಷದಾಗ ಅದನ್ನು ನೀವು ಸ್ಕ್ಯಾನ್ ಮಾಡಿಕೊಂಡು ತಿಳ್ಕೊಬೋದು ನಿಮಗೆ ಕ್ಯಾನ್ಸರ್ ಆಗೋ ಪಾಸಿಬಿಲಿಟಿ ಎಷ್ಟೈತಿ ಅಂತ. ಅಟ್ಲೀಸ್ಟ್ ಅವಾಗ ನೀವು ಸೀರಿಯಸ್ ಆಗಿ ಅದನ್ನು ಆ ಅಡಿಕ್ಷನನ್ನು ಬಿಡ್ಬೋದು. ಇದು ಮಾಡಬೇಕಂದ್ರೆ ನೀವು ಪ್ರೋಆ್ಯಕ್ಟಿವ್ ಆಗಿ ನನಗೇನಾಗ್ತದೆ ತಗೋ ಆರಾಮದೇನಿ ಅನ್ನೋ ಫೀಲಿಂಗನ್ನು ಬಿಟ್ಟು ಚೆಕಪ್ಪಿಗೆ ಬರಬೇಕು. ಅಷ್ಟು ಬಂದರೆ ಕಂಪ್ಲೀಟ್ಲಿ ಪೇನ್ಲೆಸ್ ಮ್ಯಾನರ್ದಾಗ 5 ನಿಮಿಷದಾಗ ನೀವು ನಿಮಗೆ ನಾವು ನಿಮ್ಮ ರಿಸ್ಕ್ ಏನೈತಿ ಕ್ಯಾನ್ಸರ್ ಡೆವಲಪ್ ಆಗಕ್ಕೆ ಅನ್ನೋದನ್ನು ಹೇಳ್ಕೊಡ್ಬೋದು. ಸೊ ದಟ್ ಈಸ್ ಮೈ ಬಿಗ್ಗೆಸ್ಟ್ ಮೆಸೇಜ್. ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್. ಐ ಹ್ಯಾವ್ ನೆವರ್ ವರ್ಕ್ಡ್ ಫಾರ್ ಎನಿ ಆನರ್ ಟು ಬಿ ವೆರಿ ಆನೆಸ್ಟ್. ಬಟ್ ಎಸ್, ಗ್ಲೋಬಲಿ ಚಂದ್ರಶೇಖರ್ ಯಾವಗಲ್ ಫ್ರಮ್ ಇಂಡಿಯಾ ಅಂತಾರಲ್ಲ, ಅವಾಗ ನನಗೆ ಭಾಳ ಖುಷಿ ಅನಿಸ್ತೈತಿ, ಭಾಳ ಹೆಮ್ಮೆ ಅನಿಸ್ತೈತಿ. ನನ್ನ ಹೆಸರು ಹತ್ತಾಗಿರಲಿ. ಅದೇನು ನಾವು ಫಾರ್ ಎಕ್ಸಾಂಪಲ್ ವರ್ಲ್ಡ್ ಅಸೋಸಿಯೇಷನ್ ಆಫ್ ಲೇಸರ್ ಥೆರಪಿದಾಗ ನಮ್ಗೆ ಮೊನ್ನೆ ಏನು ಆನರ್ ಕೊಟ್ರಲ್ಲ, ಅದನ್ನು ಸ್ಟೇಜ್ ಮೇಲೆ ಕರಿಬೇಕಾರೆ ನನ್ನ ಫೋಟೋ ಬಿಡ್ರಿ, ನನ್ನ ಫೋಟೋ ಹಿಂದೆ ಇಂಡಿಯಾ ಫ್ಲ್ಯಾಗ್ ತೋರಿಸ್ತಾ ಇದ್ರು, ಡಿಜಿಟಲಿ ಅದನ್ನು ಡಿಪಿಕ್ಟ್ ಮಾಡ್ತಾಯಿದ್ರು. ದಟ್ಸ್ ಅ ವೆರಿ ವೆರಿ ಪ್ರೌಡ್ ಎಂಟಿಟಿ, ಪ್ರೌಡ್ ಫೀಲಿಂಗ್ ಅಂತ ಹೇಳ್ಬೋದು. ಯಾಕಂದರೆ ಲೈಕ್ ಐ ಕೀಪ್ ಟೆಲ್ಲಿಂಗ್, ನಮಗೆ ಯಾವುದಾದ್ರೂ ಒಂದು ಅಪಾರ್ಚುನಿಟಿ ಸಿಕ್ಕರೆ ನಮ್ಮ ದೇಶ ಏನು, ನಮ್ಮ ಹತ್ರ ಏನು ಟೆಕ್ನಾಲಜಿ ಐತಿ, ನಮ್ದು ಬರೀ ಟೆಕ್ನಾಲಜಿ ಒಂದೇ ಅಲ್ಲ, ನಮ್ದು ಬ್ರೇನ್ ಪವರ್ ಏನೈತಿ, ಇಲ್ಲಿ ಇಂಡಿಯನ್ ಡಾಕ್ಟರ್ಸ್ ಏನು ಅದಾರ, ನಾವು ವರ್ಲ್ಡ್ ಹೆಲ್ತ್ ಕೇರಿಗೆ ನಾವು ಏನು ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ನೋದನ್ನು ಎಲ್ಲಾದ್ರೂ ನಮ್ಮ ದೇಶಕ್ಕೆ ಒಂದು ರೆಕಗ್ನಿಷನ್ ಸಿಗ್ತೈತಿ ಅಂದರೆ ಇಟ್ ಈಸ್ ಡೆಫಿನೆಟ್ಲಿ ಅ ಮ್ಯಾಟರ್ ಆಫ್ ಪ್ರೈಡ್, ನಾಟ್ ಜಸ್ಟ್ ಫಾರ್ ಮೀ, ಫಾರ್ ಎನಿ ಇಂಡಿಯನ್ ಅನ್ನೋದು ಹೇಳಕ್ಕೆ ಇಷ್ಟಪಡ್ತೀನಿ. ಇಫ್ ಯು ಆರ್ ಒನ್ ಸ್ಟೆಪ್ ಅಹೆಡ್ ಆಫ್ ದ ರೆಸ್ಟ್, ಇಫ್ ಯು ಹೋನ್ ಯುವರ್ ಸ್ಕಿಲ್ಸ್, ಅಪ್ಗ್ರೇಡ್ ಯುವರ್ ನಾಲೆಡ್ಜ್ ಆ್ಯಂಡ್ ಲರ್ನ್ ನ್ಯೂ ಸ್ಕಿಲ್ಸ್, ದೆನ್ ಸ್ಕೈ ಇಸ್ ದ ಲಿಮಿಟ್. This is still the number 1 profession to serve people, to make a difference to the lives of the people ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಪೆಷಲಿ ರಿಲೇಟೆಡ್ ಟು ಓರಲ್ ಕ್ಯಾನ್ಸರ್ ಒಂದು ಮಾತು ನಾನು ಹಗಲಗಲ ಎಲ್ಲರಿಗೂ ಹೇಳ್ತೀನಿ. ವೆನ್ ಯು ಆರ್ ಟ್ರೀಟಿಂಗ್ ಅ ಪೇಷಂಟ್ ವಿತ್ ಕ್ಯಾನ್ಸರ್, ಯು ಮೇ ನಾಟ್ ಬಿ ಏಬಲ್ ಟು ಆ್ಯಡ್ ಮೋರ್ ಡೇಸ್ ಟು ದೇರ್ ಲೈಫ್, ಬಟ್ ಯು ಕ್ಯಾನ್ ಡೆಫಿನೆಟ್ಲಿ ಆ್ಯಡ್ ಮೋರ್ ಲೈಫ್ ಟು ದೇರ್ ರಿಮೈನಿಂಗ್ ಡೇಸ್. ಇದನ್ನು ಅರ್ಥ ಮಾಡ್ಕೊಂಡ್ರಿ ಅಂದರೆ ಒಂದು ಕ್ಯಾನ್ಸರ್ ಪೇಷಂಟ್ ಎಸ್ಪೆಷಲಿ ನೀವು ಟ್ರೀಟ್ ಮಾಡಕತ್ತೀರಿ ಅಂದರೆ ನಿಮ್ಮ ಟ್ರೀಟ್ಮೆಂಟಿಂದ ನೀವು ಅವ್ನ ನೋವನ್ನು ನಿವಾರಣೆ ಮಾಡಬಹುದು, ಆದರೆ ಅವ್ನ ಲೈಫಿಗೆ ನಂಬರ್ ಆಫ್ ಡೇಸ್ ಹೆಚ್ಚು ಮಾಡದೆ ಇರ್ಬೋದು. ನಿಮ್ಮ ಹತ್ರ ಆ ಪಾಸಿಬಿಲಿಟಿ ಇರೋಕ್ಕಿಲ್ಲ, ಬಟ್ ಅವ್ರ ರಿಮೈನಿಂಗ್ ಡೇಸಲ್ಲಿ ಜಾಸ್ತಿ ಲೈಫನ್ನು ಒಂದು ಅವರು ಎಂಜಾಯ್ ಮಾಡೋ ಅಂಥ ಒಂದು ಅಪಾರ್ಚುನಿಟಿ ಈ ಪ್ರೊಫೆಷನ್ ನಿಮಗೆ ಕೊಡ್ತೈತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೆ. ಇನ್ನು ಶಸ್ತ್ರಚಿಕಿತ್ಸೆ ಅಂದ್ರೆ ರಕ್ತಸ್ರಾವವಾಗುತ್ತೆ, ಸಾಕಷ್ಟು ನೋವಾಗುತ್ತೆ ಎಂಬ ಜನರ ಆತಂಕವನ್ನ ದೂರ ಮಾಡಿ ಆಧುನಿಕ ತಂತ್ರಜ್ಞಾನದ ಮೂಲಕ ಚಿಕಿತ್ಸೆ ಮಾಡ್ತಿದ್ದಾರೆ. ಅಲ್ಲದೆ ತಾವೇ ಸ್ವತಃ ಚಿಕಿತ್ಸೆಗಾಗಿ ಉಪಕರಣವೊಂದನ್ನ ಕಂಡುಹಿಡಿದಿದ್ದಾರೆ. ಆ ಉಪಕರಣದ ಬಗ್ಗೆ ವೈದ್ಯರ ಮಾತನ್ನೊಮ್ಮೆ ಕೇಳಿ. ಜಗತ್ತನ್ನೇ ತನ್ನತ್ತ ನೋಡುವಂತೆ ಮಾಡಿದ ಉಪಕರಣದ ಕುರಿತು ವೈದ್ಯರು ಏನಂತಾರೆ? ನನ್ನದೊಂದು ಇಕ್ವಿಪ್ಮೆಂಟಿಂದ ಸ್ಟಾರ್ಟ್ ಮಾಡಿದ್ವಿ. ಬರೀ 99,000 ರುಪೀಸಿಗೆ ಆ ಲೇಸರ್ ಡಿವೈಸನ್ನು ಇಂಟ್ರೊಡ್ಯೂಸ್ ಮಾಡಿದ್ವಿ ಫಾರ್ ದ ವೆರಿ ಫಸ್ಟ್ ಟೈಮ್. ಅದು ಯಾವ ಲೆವೆಲಿಗೆ ಬೆಳೀತು ಅಂದರೆ ನಾವು ವಿ ಹ್ಯಾವ್ ಸ್ಟಾರ್ಟೆಡ್ ಎಕ್ಸ್ಪೋರ್ಟಿಂಗ್ ದ್ಯಾಟ್ ಲೇಸರ್ ಇಕ್ವಿಪ್ಮೆಂಟ್ ಟು 5 ಕಂಟ್ರೀಸ್. ಸೊ ನಾವು ವಿ ಆರ್ ಟೇಕಿಂಗ್ ಇಂಡಿಯನ್ ಟೆಕ್ನಾಲಜಿ ಟು ದ ವರ್ಲ್ಡ್ ಅನ್ನೋ ಒಂದು ಮಾತನ್ನು ಹೆಮ್ಮೆಯಿಂದ ಹೇಳ್ಬೋದು. ಅಲ್ಲಿ ಎಲ್ಲದರ ಮೇಲೂ ಮೇಕ್ ಇನ್ ಇಂಡಿಯಾ ಸ್ಟಿಕ್ಕರ್ ಇರುತ್ತೆ. ಅದನ್ನು ನೋಡಿದಾಗ ಎಸ್ಪೆಷಲಿ ಈಗ ನಾನು ಇಂಟರ್ನ್ಯಾಷನಲಿ ಹೋಗಿ ವರ್ಕ್ಶಾಪ್ ಕಂಡಕ್ಟ್ ಮಾಡ್ತಿರುವಾಗ ಇಂಡಿಯಾದಿಂದ ಬಂದಿರೋ ನಮ್ಮ ಲೇಸರಲ್ಲಿ ಇನ್ಸ್ಟಾಲ್ ಆಗಿರುತ್ತಲ್ಲ, ಅದೊಂದು ಭಾಳ ಇಟ್ ಗಿವ್ಸ್ ಮಿ ಅ ಸೆನ್ಸ್ ಆಫ್ ಪ್ರೈಡ್ ದ್ಯಾಟ್ ವಿ ಕುಡ್ ಡೂ ಸಮಥಿಂಗ್ ಮಿನಿಸ್ಕ್ಯೂಲ್ ಫಾರ್ ಅವರ್ ಕಂಟ್ರಿ ಅಂತ ಹೇಳ್ಬೋದು. ನಾನು ಕಂಡು ಹಿಡಿದಿರೋದು ನಂದು ಪೇಟೆಂಟ್ ಇದೆ ಅನ್ನೋದಕ್ಕಿಂತ ನಮ್ಮ ದೇಶದ ಹೆಸರಲ್ಲಿ ಬರ್ತಾ ಇದೆ. ಬಿಕಾಸ್ ಜನರು ಏನು ತಿಳ್ಕೊತಾರೆ ಈಗೂ ಅಂದರೆ, ನನಗಿನ್ನೂ ನೆನಪಿದೆ, ಫಸ್ಟ್ ಟೈಮ್ ನಾನು ಫ್ರಾನ್ಸಲ್ಲಿ ಲೆಕ್ಚರ್ ಕೊಡೋಕ್ಕೆ ಹೋದಾಗ ಅಲ್ಲಿ ನಮ್ಮನ್ನು ಯಾವ ಥರ ನೋಡ್ತಿದ್ರು ಅಂದರೆ, ಅವರು ದೇ ಸ್ಟಿಲ್ ಥಿಂಕ್ ದ್ಯಾಟ್ ಇಂಡಿಯಾ ಈಸ್ ಅ ಲ್ಯಾಂಡ್ ಆಫ್ ಸ್ನೇಕ್ ಚಾರ್ಮರ್ಸ್. ಅವ್ರು ಎಂಥ ಪ್ರಶ್ನೆ ಕೇಳ್ತಾರೆ ಅಂದರೆ, ನಿಮ್ಮ ಹತ್ರ ಎಲೆಕ್ಟ್ರಿಸಿಟಿ ಇರ್ತೈತಾ, ನಿಮ್ಮ ಹಾಸ್ಪಿಟಲ್ಸೇ ಮನೆಗಳಲ್ಲಿ 24 hours ನೀರು ಬರ್ತೈತಾ ಅಂದರೆ, ಅವ್ರು ಏನು ತಿಳ್ಕೊಂಡಾರೆ ಇಂಡಿಯಾ ಅಂದರೆ
they still think that we live in we are a land of snake charmers we are not snake charmers ಅನ್ನೋದೊಂದು ತೋರಿಸ್ಬೇಕಿತ್ತು. ಅದನ್ನು ಈಗ ಬರೀ 4-5 ಇಯರ್ಸಲ್ಲಿ ನಾವು ಎಸ್ಪೆಷಲಿ ಲೇಸರ್ ಸೈನ್ಸಲ್ಲಿ ನಮ್ಮ ಟೆಕ್ನಾಲಜಿನ ಅವ್ರು ನೋಡಿದಾಗ ಇಂಥದ್ದೊಂದು ಉಪಕರಣ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತೈತಿ ಅಂತ ಅವ್ರು ಏನು ಆಶ್ಚರ್ಯದಿಂದ ನೋಡ್ತಾರಲ್ಲ, ಐ ಫೀಲ್ ದ್ಯಾಟ್ ಗೋಲ್ ಆಫ್ ಟೀಚಿಂಗ್ ದೆಮ್ ವಾಟ್ ಇಂಡಿಯಾ ಈಸ್ ಆ್ಯಂಡ್ ವಾಟ್ ಇಂಡಿಯನ್ ಟೆಕ್ನಾಲಜಿ ಈಸ್ ಅನ್ನೋದು ಸ್ವಲ್ಪ ಸಕ್ಸಸ್ ಆಗೈತೆ ಅದರಲ್ಲಿ ಅಂತ ಹೇಳೋಕ್ಕೆ ಐ ಫೀಲ್ ಗ್ರೇಟ್ ಪ್ರಿವಿಲೇಜ್ ಆ್ಯಂಡ್ ಆನರ್ ಟು ಸೇ ದ್ಯಾಟ್ ವಿ ಹ್ಯಾವ್ ಶೋನ್ ದೆಮ್ ವಾಟ್ ಇಂಡಿಯನ್ ಟೆಕ್ನಾಲಜಿ ಈಸ್. ಸಾಕಷ್ಟು ಪುರಸ್ಕಾರಗಳೇ ಡಾಕ್ಟರ್ ಚಂದ್ರಶೇಖರ್ ಯಾವಗಲ್ ಅವರಿಗೆ ಹರಿದು ಬಂದಿರುವುದು ವಾಣಿಜ್ಯ ನಗರಿ ಕೀರ್ತಿ ಇಮ್ಮಡಿಗೊಳಿಸಿದೆ. ಅಲ್ಲದೆ ಜರ್ಮನ್ ದೇಶದ ಇಂಟರ್ ನ್ಯಾಷನಲ್ ಕಾಲೇಜ್ ಫಾರ್ ಲೈಟ್ ಮೆಡಿಸಿನ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಭಾರತೀಯ ಇತಿಹಾಸದಲ್ಲಿಯೇ ಮೊದಲ ವೈದ್ಯರು ಎಂಬುವಂತ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ. ಪುರಸ್ಕಾರದ ಪಟ್ಟಿ ಉದ್ದವಿದ್ರೂ ಸಾದಾ ಸೀದಾ ಇರುವ ಡಾಕ್ಟರ್ ಡೈರಿ ಇಲ್ಲಿದೆ. ಆಲ್ವೇಸ್ ಯೂಸ್ ಟು ಥಿಂಕ್ ಗ್ಲೋಬಲ್ ಬಟ್ ಆ್ಯಕ್ಟ್ ಲೋಕಲ್. ಸೊ ಯೋಚನೆ ವಿಚಾರ ಗ್ಲೋಬಲ್ ಇದ್ರೂ ನಾವು ಆ್ಯಕ್ಟ್ ಆಗೋದು ಲೋಕಲ್ಲಿಂದನೇ ಆ್ಯಕ್ಟ್ ಆದರೆ ಅದು ನಮ್ಮ ಜನರಿಗೂ ಹೆಲ್ಪ್ ಆಗ್ತೈತಿ, ನಮ್ಮ ಪೇಷಂಟ್ಸಿಗೂ ಹೆಲ್ಪ್ ಆಗ್ತೈತಿ. ನಮ್ಮದು ಒಂದು ಸ್ಟೇಟ್, ನಮ್ಮದೊಂದು ಊರಿಗೆ ಅಂಥದ್ದೊಂದು ಟೆಕ್ನಾಲಜಿ, ಅಂಥದ್ದೊಂದು ರಿಕಗ್ನಿಷನ್ ಸಿಗ್ತೈತಿ ಅಂದ್ರೆ ಭಾಳ ಹೆಮ್ಮೆ ಅನಿಸ್ತೈತಿ. ಬಟ್ ನನಗೆ ಯಾವಾಗಾದ್ರೂ ಮುಂಚೆಯಿಂದ ಆದ್ರೂ 2006ಇಂದ ಅಬುಧಾಬಿ ಇರ್ಬೋದು ಅಥವಾ ಮಿಡಲ್ ಈಸ್ಟಲ್ಲಿರ್ಬೋದು, ಮಲೇಷ್ಯಾದಲ್ಲಿರ್ಬೋದು, ಸೆವೆರಲ್ ಕಂಟ್ರೀಸ್ ವಾಂಟೆಡ್ ಮೀ ಟು ಕಮ್ ಆ್ಯಂಡ್ ಜಾಯಿನ್ ದೆಮ್ ಆ್ಯಸ್ ದೇರ್ ಮೆಂಟರ್ ಆರ್ ಶಿಫ್ಟ್ ಮೈ ಪ್ರಾಕ್ಟೀಸ್ ದೇರ್. ಬಟ್ ನನಗದು ಯಾವತ್ತೂ ವಿಚಾರ ಬಂದೂ ಇಲ್ಲ, ಬರೋದೂ ಇಲ್ಲ. ನನಗೆ ಇರೋದು ಹುಬ್ಳಿಯಲ್ಲೇ ಇದೆ. ನನಗೆ ಈಗೂ ಕೇಳ್ತಾರೆ ಜನ, ನಿಮ್ಗೆ ಇಷ್ಟು ಕ್ವಾಲಿಫಿಕೇಷನ್ ಇದ್ದು ಇಂಥ ಟೆಕ್ನಾಲಜಿ ಇದು ಸರ್ ಹುಬ್ಳಿಯಾಗ ಏನು ಮಾಡಕತ್ತೀರಿ ಅಂಥೇಳಿ. ಇದು ನಾನು ಹುಟ್ಟಿದ್ದ ಪ್ಲೇಸು, ನಾನು ಇದನ್ನು ಬಿಟ್ಟಂತೂ ಹೋಗೋದಿಲ್ಲ. ಇನ್ಫ್ಯಾಕ್ಟ್ ಅದು ಏನೈತಲ್ಲ ಗ್ಲೋಬಲಿ, ಅದನ್ನು ಎಲ್ಲದನ್ನೂ ಹುಬ್ಳಿ ಮಾಡಬಹುದು ಅಂತ ತೋರ್ಸೋಕ್ಕೆ ಲೇಸರ್ ಸೈನ್ಸಲ್ಲಂತೂ ತೋರ್ಸಾಗೈತು ಆಲ್ರೆಡಿ. ಇನ್ ಅದರ್ ಆಸ್ಪೆಕ್ಟ್ಸ್ ಆಫ್ ಡೆಂಟಿಸ್ಟ್ರಿಯಲ್ಲೂ ತೋರಿಸೋಣ ಅಂತ ದಟ್ ಈಸ್ ಮೈ ನೆಕ್ಸ್ಟ್ ಟಾರ್ಗೆಟ್. ಸಾಧನೆಯ ಶಿಖರವನ್ನ ಏರಿರುವ ಡಾಕ್ಟರ್ ಚಂದ್ರಶೇಖರ್ ಯಾವಗಲ್ ಅವರಿಗೆ ವಿದೇಶಗಳಿಂದ ಸಾಕಷ್ಟು ಬೇಡಿಕೆ ಬಂದರೂ ತಾಯ್ನಾಡಿಗಾಗಿ ಇಲ್ಲಿಯೇ ಸೇವೆ ಮಾಡುವ ತುಡಿತವನ್ನ ಹೊಂದಿರುವ ವೈದ್ಯರಿಗೆ ನಮ್ಮದೊಂದು ಸಲಾಂ. ವೈದ್ಯರ ಕೀರ್ತಿ ಮತ್ತಷ್ಟು ವ್ಯಾಪಿಸುವ ಮೂಲಕ ಭಾರತದ ಪ್ರತಿಯೊಂದು ರಾಜ್ಯದ ಜನರಿಗೆ ಡಾಕ್ಟರ್ ಚಂದ್ರಶೇಖರ್ ಯಾವಗಲ್ ಅವರ ಸೇವೆ ದೊರೆಯಲಿ ಎಂಬುದು ನಮ್ಮ ಆಶಯ. ಡೌನ್ಲೋಡ್ ಪಬ್ಲಿಕ್ ನೆಕ್ಸ್ಟ್.